ನಮ್ಮ ಶಿವಮೊಗ್ಗ ಜಿಲ್ಲೆ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಹೆಸರಾದಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹಲವಾರು ಬಹಳ ದೊಡ್ಡ ಸಾಹಿತಿಗಳು, ಚಿಂತಕರು ಬಹಳಷ್ಟು ಜನ ಪಂಕ್ತಿಯಲ್ಲಿ ಬಂದಿದ್ದಾರೆ. ಅಂಥವರ ಪಂಕ್ತಿಯಲ್ಲಿ ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ನಮ್ಮ ಡಿ ಮಂಜುನಾಥ್, ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಿರಂತರವಾಗಿ ಕನ್ನಡ ಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಪ್ರತಿ ಮನೆಗೂ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮನೆಗೂ ಕನ್ನಡವನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಇವತ್ತೇನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಅವರಿಗೆ ಕ್ಷುಲ್ಲಕ ಕಾರಣಗಳಿಗಾಗಿ ನೋಟಿಸ್ ಕೊಡೋದ್ರ ಮುಖಾಂತರ ಅವರನ್ನು ಅವಮಾನಿಸಿದ್ದಲ್ಲದೆ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನತೆಯನ್ನು ಅವಮಾನಿಸಿದ್ದಾರೆ. ಅದಕ್ಕಾಗಿ ಅವರ ವಿರುದ್ಧವಾಗಿ ಇವತ್ತು ನಾವೆಲ್ಲ ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು. ಅವರಿಗೆ ಕೊಟ್ಟಂಥ ನಾಡೋಜ ಪ್ರಶಸ್ತಿ ಏನಿದೆ, ಅವರು ಅದಕ್ಕೆ ಅರ್ಹರಲ್ಲ ಅನ್ನೋತಕ್ಕಂಥದ್ದು ನಮ್ಮ ಜಿಲ್ಲೆಯ ಎಲ್ಲ ಸಾಹಿತ್ಯಾಸಕ್ತರ ಅಭಿಪ್ರಾಯ ಆಗಿದೆ. ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದೇವೆ. ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಇವತ್ತೇನು ಪ್ರತಿಭಟನೆಗಾರ ನಡೆದಿದ್ದೇವೆ, ನಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನ ಕನ್ನಡ ಪರ ಚಟುವಟಿಕೆಗಳು ಮಾಡ್ತಾ ಬಿದ್ದೇವೆ. ನಮ್ಮ ಮಂಜುನಾಥ್ ಅವರು ಕನ್ನಡದ ಪರಿಚಾರಕರಾಗಿ ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಅವಮಾನ ಮಾಡೋದಲ್ಲದೆ ಅವ್ರಿಗೆ ಮಾಡೋದು ಅಲ್ಲದ ನಮ್ಮ ಇಡೀ ಜಿಲ್ಲೆಗೆ ಮಾಡಿದ ಅವಮಾನ ಬೇರೆ ಅಲ್ಲ. ಇದನ್ನು ನಾವೆಲ್ಲ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇದನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅವರನ್ನು ರಾಜೀನಾಮೆಗೆ ಒತ್ತಾಯ ಮಾಡಿ ಅವರು ರಾಜೀನಾಮೆ ಪಡಿಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮಂಜುನಾಥ್ ಸರ್ ಅವ್ರದ್ದು ಸದಸ್ಯತ್ವ ಪ್ರಾಥಮಿಕ ಸದಸ್ಯತ್ವನ ವಜಾ ಮಾಡಿರೋ ಕಾರಣ ಯಾಕೆ ಮಾಡ್ತಿದ್ದಾರೆ ಅಂದರೆ, ಈ ಮಹೇಶ್ ಜೋಶಿ ಅವರ ಸರ್ವಾಧಿಕಾರಿ ಧೋರಣೆಯಿಂದ ಅವರು ಬೈಲಾನ ತಿದ್ದುಪಡಿ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮಗಳು ಅವ್ರ ಇಚ್ಛೆಯಂತೆ ನಡಿಬೇಕು. ಈ ಸರ್ವಾಧಿಕಾರಿ ಧೋರಣೆಯನ್ನು ಮಾಡೋ ಉದ್ದೇಶದಿಂದ ಪಾದರಸತ್ತರ ಆ್ಯಕ್ಟಿವ್ ಆಗಿರೋ ನಮ್ಮ ಮಂಜುನಾಥ್ ಸರು ಎಲ್ಲ ಕಾರ್ಯಕ್ರಮಗಳು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಅಂದರೆ, ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲೂ ಬಾಯಿ ಮೇಲೆ ಮೂಗು ಮೇಲೆ ಬೆರಳಿಟ್ಕೊಂಡು ನೋಡಬೇಕು ಅನ್ನೋ ಮಟ್ಟಿಗೆ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಈ ಹೊಟ್ಟೆ ಊರಿನ ತಡಿಲಾರದೆ ಮಹೇಶ್ ಜೋಶಿ ಅವರು ಯಾವುದೇ ಜಿಲ್ಲೆಯಲ್ಲಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಗ್ತಾಯಿಲ್ಲ. ಆ ಹೊಟ್ಟೆ ಊರಿನ ತಡಿಲಾರದೆ ಅವರ ಪ್ರಾಥಮಿಕ ಸದಸ್ಯತ್ವವನ್ನು ವಜಾ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರು ಬೈಲನ ತಿದ್ದುಪಡಿ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಯಾವುದೇ ಸಾಹಿತ್ಯ ಪರಿಷತ್ತಿನ ಒಲವಿಲ್ಲ ಅವರಿಗೆ. ವ್ಯಾವಹಾರಿಕವಾಗಿ ಅವರು ಸಾಹಿತ್ಯ ಪರಿಷತ್ತನ್ನು ನೋಡ್ತಾ ಇದ್ದಾರೆ. ಆ ಅಧಿಕಾರದಿಂದ ಆಸೆಗೋಸ್ಕರ ಈ ಸಾಹಿತ್ಯ ಪರಿಷತ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇಷ್ಟೇ ಅಲ್ಲ, ಇನ್ನು ನಾವು ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿವರೆಗೂ ಈ ಪ್ರತಿಭಟನೆ ತಗೊಂಡೋಗ್ತೀವಿ. ನಾವು ನ್ಯಾಯ ಸಿಗೋವರೆಗೂ ಅವರ ಸದಸ್ಯತ್ವನ ಅವರು ಕೊಟ್ಟಿರೋ ಸದಸ್ಯತ್ವ ಏನು ಅರ್ಜಿ ಕೊಟ್ಟಿದ್ದಾರೆ ಅವರು ಹಿಂಪಡಿಬೇಕು, ಮಂಜುನಾಥ್ ಸರ್ನ ಮುಂದುವರಿಸಬೇಕು ಅನ್ನೋದನ್ನು ನಮ್ಮೆಲ್ಲರ ಆಶಯ, ಉದ್ದೇಶ. ಅದಾಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಮಹೇಶ್ ಜೋಶಿ ಅವರು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಏಕೆಂದರೆ ಪಕ್ಷದ ವ್ಯಕ್ತಿತ್ವದಂಥ ಮಂಜುನಾಥ್ ಅವ್ರ ಬಗ್ಗೆ ಒಂದು ಕಪ್ಪು ಚುಕ್ಕಿನೂ ಇಲ್ಲ. ಅವರು 24 ಗಂಟೆ ಸದಾಕಾಲ ಅವರು ಕಾರ್ಯಕ್ರಮವನ್ನು ಪ್ರತಿ ತಾಲೂಕಿನಲ್ಲೂ, ಪ್ರತಿ ಜಿಲ್ಲೆಯಲ್ಲದೆ ಪ್ರತಿ ತಾಲೂಕಿನಲ್ಲೂ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ತುಂಬ ಅಭಿಮಾನ ಇದೆ. ಜೊತೆಗೆ ಮಹೇಶ್ ಜೋಶಿ ಅವರು ಬೈಲಾ ತಿದ್ದುಪಡಿ ಮಾಡ್ತಾ ಇರೋದು ಸಂವಿಧಾನ ವಿರೋಧದಂಥ ಪಕ್ಷ ವಿರೋಧಕ್ಕೆ ಅದು ಕಟ್ಟಿಕೊಡ್ತಾ ಇದ್ದಾರೆ. ಮಹೇಶ್ ಜೋಶಿ ನಾವು ಮಾತು ಹೇಳ್ತಾರೆ, ನಾವು ಶಿಶುನಾಳ ಸರಿಪರ ಮರಿಮಗನ ಮೊಮ್ಮಗ ಅಂತ ಹೇಳ್ತಾ ಇದ್ದಾರೆ. ನಾಡೋಜ ಪ್ರಶಸ್ತಿಕ್ಕಿದೆ. ನಾಡೋಜ ಪ್ರಶಸ್ತಿ ಸಿಕ್ಕಿದವರು ಇಂಥ ಮಾತು ಹೇಳಿದವರು ತುಂಬ ಅವಹೇಳನಕಾರಿ ಆಗ್ತದೆ. ಅಂಥವರು ಕೂಡಲೇ ರದ್ದು ಮಾಡಬೇಕು ಮಂಜುನಾಥ್ ಅವರ ನೋಟಿಸನ್ನು. ಜೊತೆಗೆ ಸರಿಯಾಗಿ ಲೆಕ್ಕ ಕೊಡಬೇಕು. ಅವರು ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಸಚಿವರು ಒಂದು ಮಾತು ಹೇಳ್ತಾರೆ, ಇವರೇ ಒಂದು ಮಾತು ಹೇಳ್ತಾರೆ. ಪ್ರತಿ ತಿಂಗಳು ನಮ್ಮ ಖರ್ಚಿಗೆ ಪ್ರತಿ ವರ್ಷವೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 1 ಲಕ್ಷ ಕೊಡ್ತಿದ್ರು 2020ರಿಂದ. 2020 ಕ್ಲೋಸ್ ಆಗಿದೆ. ಜೊತೆಗೆ ಆಗಿನ 1 ಲಕ್ಷ ಈಗ 2 ಲಕ್ಷ ಆಗ್ತದೆ. ಸಮ್ಮೇಳನ ಮಾಡಿ ಅಂದರೆ ಎಲ್ಲಿಂದ ಮಾಡೋಕ್ಕಾಗ್ತದೆ ತಾಲೂಕಿನಲ್ಲಿ? ಅದೆಲ್ಲ ರದ್ದು ಮಾಡಿ ಅವರ ಅಧ್ಯಕ್ಷಗಿರಿನೇ ತೆಗೆಸಾಕಿ ಅಡ್ಮಿನಿಸ್ಟ್ರೇಟ್ರು ಅಂದರೆ ಆಡಳಿತಾಧಿಕಾರಿ ನೇಮಿಸ್ಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಕೇಂದ್ರ ಸರ್ಕಾರದ ಈ ಮಲತಾಯಿ ಧೋರಣೆಯನ್ನು ನಾವು ಶಿವಮೊಗ್ಗ ಜಿಲ್ಲಾದ್ಯಂತ ವಿರೋಧಿಸ್ತೀವಿ. ಯಾಕಂದರೆ ಒಬ್ಬ ಚುನಾಯಿತ ಪ್ರತಿನಿಧಿ 7 ತಾಲೂಕಿಂದ ಆರಿಸುವಂಥ ಪ್ರತಿನಿಧಿಯನ್ನು ಇವರು ಒಬ್ಬರೇ ಎಲ್ಲ ಯಾರೋ ಒಂದು ಸಣ್ಣ ಮಾತುಗಳನ್ನು ಕೇಳಿ ಅವರನ್ನು ಸದಸ್ಯತ್ವದಿಂದ ರದ್ದು ಮಾಡೋದು ಬಹಳ ಶೋಚನೀಯ ವಿಷಯ ಆಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿ 7 ತಾಲೂಕಲ್ಲಿ 24x7 ಕೆಲಸ ಮಾಡ್ತಾರೆ. ಕನ್ನಡ ಆಸಕ್ತಿಯಿಂದ ಯಾವುದೇ
ಥರದ ದೇಣಿಗೆ ಇಲ್ದೇ ಕನ್ನಡ ಹಿತಾಸಕ್ತಿಯಿಂದ ಅಥವಾ ಕನ್ನಡಕ್ಕೋಸ್ಕರನೇ ಅವರು ದುಡಿತವ್ರೆ ಅಂದ್ಕೊಂಡು ಸೇವೆಯನ್ನು ಮಾಡ್ತಿರೋರನ್ನ ಈ ಕನ್ನಡ ಅಭಿಮಾನಿಗಳು ಮತ್ತು ಸಾಹಿತ್ಯ ಅಭಿಮಾನಿಗಳು ಮಹೇಶ್ ಜೋಶಿಯನ್ನು ನಾವು ವಿರೋಧಿಸಿ ನಮ್ಮ ಜಿಲ್ಲೆಯಲ್ಲಿ ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋಂತಹ ಮಂಜುನಾಥ್ ಸರ್ ಅವರಿಗೆ ನಾವೆಲ್ಲರೂ ಸಹ ಬೆಂಬಲವನ್ನು ಕೋರ್ತೇವೆ ಅಂತ ಹೇಳ್ತಾ ನಾನು ಹೇಳ್ತೇನೆ. ಮಹೇಶ್ ಜೋಶಿಯವರ ಒಂದು ಏನು ನಿರ್ಧಾರ ಇದೆ ಅದು ಒಂದು ರೀತಿ ತೊಗಲಕ್ಕ ನಿರ್ಧಾರ, ಅದು ಅತ್ಯಂತ ಖಂಡನೀಯ. ಮಹೇಶ್ ಜೋಶಿಯವರು ನಿನ್ನೆ ಮೊನ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಂದಿದ್ದಾರೆ. ಆದರೆ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾದಂಥ ಡಿ ಮಂಜುನಾಥ್ ಅವರು ಕಳೆದ 3-4 ದಶಕಗಳಿಂದ ನಿರಂತರವಾಗಿ 4 ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿನಿತ್ಯ ಎನ್ನುವಂತೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿ ಎನ್ನುವಂತೆ ಅವರು ಒಬ್ಬ ಜಿಲ್ಲಾಧ್ಯಕ್ಷರಾಗಿ ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಕ್ರಿಯಾಶೀಲ ಅಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರು ಒಂದು ಏನು ಅವರು ತಮ್ಮ ವಿರುದ್ಧ ಸಭೆಗಳಲ್ಲಿ, ಕಾರ್ಯಕಾರಿ ಸಮಿತಿ ಸಭೆಗಳಲ್ಲಿ ಪ್ರಶ್ನೆ ಮಾಡ್ತಾರೆ ಅನ್ನುವಂಥ ಒಂದು ಮತ್ಸರದಿಂದ ಅವರನ್ನು ಏನಾದರೂ ಮಾಡಿ ಅವರನ್ನು ಇದರಿಂದ ತೊಲಗಿಸ್ಬೇಕು ಅಂಥೇಳಿ ಒಂದು ಕೆಟ್ಟ ಒಂದು ಅನೈತಿಕ ಒಂದು ಮಾರ್ಗದಿಂದ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ಕನ್ನಡ ನಾಡಿನ ಎಲ್ಲರೂ ಕೂಡ ಅದನ್ನು ತೀವ್ರವಾಗಿ ಪ್ರತಿಭಟಿಸ್ತಾ ಇದ್ದಾರೆ, ಪ್ರತಿಭಟಿಸಬೇಕು. ಹಾಗಾಗಿ ಮಹೇಶ್ ಜೋಶಿ ಅಂತ ವ್ಯಕ್ತಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅವರು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಭಾಳ ಒಂದು 100 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರತಕ್ಕಂಥ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಬ್ಬ ಕೆಟ್ಟ ಅಧ್ಯಕ್ಷ ಈ ಪದವಿಗೆ ಬಂದಿದ್ದಾರೆ. ಅವರು ಇದನ್ನು ಭಾಳ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಅವರನ್ನು ತೊಲಗಿಸಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು. ಜೊತೆಗೆ ಜಿಲ್ಲಾಧ್ಯಕ್ಷರಿಗೆ ಕೊಟ್ಟಿರ್ತಕ್ಕಂಥ ಏನು ನೋಟಿಸ್ ಇದೆ ಅದನ್ನು ಈ ಕೂಡಲೇ ಅವರು ವಾಪಸ್ ತೊಗೊಂಡು ಇಡೀ ಕರ್ನಾಟಕದ ಜನರ ಕ್ಷಮೆ ಕೇಳಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ನಾನು ಈ ಸಾಹಿತ್ಯ ಪರಿಷತ್ತಿಗೆ ಪಾದಾರ್ಪಣೆ ಮಾಡಿದ್ದು ನಾನು 20 ವರ್ಷದ ಹುಡುಗ ಇದ್ದಾಗ, ಅವಾಗಿಂದಲೇ ಸೇವೆ ಮಾಡ್ಕೊಂತ ಬಂದೀನಿ. ಆವಾಗಿಂದ ಬಂದಂಥ ಎಲ್ಲ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಾಗಲಿ ಯಾರೂ ಇಷ್ಟೊಂದು ಸಕ್ರಿಯವಾಗಿ ನಮ್ಮ ಡಿ ಮಂಜುನಾಥ್ರವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಾರೂ ಮಾಡಲಿಲ್ಲ. ಅವರು ತ್ರಿವೇಣಿ ಸಂಗಮ ಮಾಡಿದಂಗೆ ಜಾನಪದ ಪರಿಷತ್ತು, ಸಾಂಸ್ಕೃತಿಕ ವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಂತಕ್ಕಂಥ 3 ತ್ರಿವೇಣಿ ಸಂಗಮವನ್ನು ಮಾಡಿ ಜಿಲ್ಲೆಯಲ್ಲಿ ನಿದ್ದೆ ಮಾಡ್ತಕ್ಕಂಥ ಜನಗಳನ್ನೆಲ್ಲ ಜಾಗೃತಗೊಳಿಸಿ ಎಲೆಮರೆಯ ಕಾಯಂತಿದ್ದಂಥ ಪ್ರತಿಭೆಗಳನ್ನು ಗುರುತು ಮಾಡ್ತಕ್ಕಂಥ ಕೆಲಸವನ್ನು ಮಂಜುನಾಥರು ಮಾಡ್ತಾನೆ ಬಂದ್ದಾರೆ. ಮತ್ತು ಪ್ರತಿ ತಿಂಗಳು ಸಾಹಿತ್ಯ ಹುಣ್ಣಿಮೆ ಅಂತ ಮಾಡ್ತಾರೆ. ಆವಾಗ ನಾವೆಲ್ಲ ಆಶ್ಚರ್ಯ ಪಡ್ತೀವಿ, ಏನಪ್ಪ ಒಂದು ದಿವಸನೂ ಬಿಡ್ದಂಗೆ ಇವ್ರು ಎಡಬಿಡದೆ ಮಾಡ್ತಾರಲ್ಲ, ಇವ್ರಿಗೆ ಏನಾರೇ ಸರ್ಕಾರದಿಂದ ದುಡ್ಡು ಕೊಡ್ತಾರಾ ಅಥವಾ ಏನಾದರೂ ಅವ್ರಿಗೆ ಗಿಂಬಳ ಬರ್ತತಾ? ಯಾಕಪ್ಪ ಅಂದ್ರೆ ನಾನೊಬ್ಬ ಶಿಕ್ಷಕ, ನನಗೆ ಶಿಕ್ಷಕ ವೃತ್ತಿ ಮಾಡಿದ್ರೆ ಸರ್ಕಾರ ಸಂಬಳ ಕೊಡ್ತದೆ. ಆದರೆ ಇವರು 24 ಗಂಟೆ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ. ಅವ್ರಿಗೇನು ಮನೆ ಮಕ್ಕಳು ಸಂಸಾರ ಅನ್ನೋದೇನಿಲ್ಲ ಅಂತಕ್ಕಂಥ ನಮಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಸದಾ ಕ್ರಿಯಾಶೀಲರಾಗಿ ಜಿಲ್ಲೆಯಾದ್ಯಂತ ಹಳ್ಳಿಗಳನ್ನು ಗುರುತಿಸಿ ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದು ಈ ಒಂದು ಸಾಹಿತ್ಯ ಪರಿಷತ್ತನ್ನು ಜೀವಂತವಾಗಿ ಉಳಿಸಿರ್ತಕ್ಕಂಥ ಧೀಮಂತ ವ್ಯಕ್ತಿ ಅಂದರೆ ನಮ್ಮ ಡಿ ಮಂಜುನಾಥ್. ಅವ್ರ ಹೆಸರು ಹೇಳೋಕ್ಕಾರೆ ನಾನು ಭಾವಾವೇಶಕ್ಕೆ ಒಳಗಾಗ್ತೀನಿ. ಯಾಕೆಂದರೆ ಅವರೇನು ನಮಗೆ ರಕ್ತ ಸಂಬಂಧಿ ಅಲ್ಲ ಅಥವಾ ಯಾವುದೇ ರೀತಿ ಹಣದ ಆಮಿಷವನ್ನು ಅವರು ಒಡ್ಡಿಲ್ಲ. ಅವರು ಭಾಳ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡ್ತಾರೆ. ಇಂಥ ಒಂದು ವ್ಯಕ್ತಿಗೆ ಪೂರ್ವಾಪರ ಯೋಚನೆ ಇಲ್ಲದೆ ಅವರ ಯಾವುದೇ ಹಿನ್ನೆಲೆಗಳನ್ನು ತಿಳಿದುಕೊಳ್ಳದೆ ಮಹೇಶ್ ಜೋಶಿಯವರು ಅವರನ್ನು ದೂಷಣೆ ಮಾಡಿ ರಾಜ್ಯಾದ್ಯಂತ ಅವರಿಗೆ ಅವರ ಮುಖಕ್ಕೆ ಮಸಿ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ನಾನು ಮಹೇಶ್ ಜೋಶಿಯವರನ್ನು ಧಿಕ್ಕಾರ ಮಾಡ್ತೀನಿ. ನಮ್ಮ ಮಂಜುನಾಥರವರಿಗೆ ಮುಂದೆ ಒಳ್ಳೆಯ ಭವಿಷ್ಯ ಇರಲಿ. ಕನ್ನಡ ನಾಡಿನ ಎಲ್ಲ ಜನತೆಯು ಅವರಿಗೂ ಯಾವಾಗಲೂ ಅವರಿಗೆ ಸಹಕಾರವನ್ನು ಕೊಟ್ಟು ಈ ಒಂದು ನಮ್ಮ ಸಾಹಿತ್ಯ ಪರಿಷತ್ತಿನ ತೇರನ್ನು ಎಳಿತಕ್ಕಂಥ ಒಂದು ಕಾರ್ಯವನ್ನು ನಾವೆಲ್ಲ ಕನ್ನಡ ಅಭಿಮಾನಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ 2 ಕಿರು ಮಾತುಗಳನ್ನು ಮುಗಿಸ್ತಾ 134 ವರ್ಷಗಳ ಹಿಂದೆ ಮೈಸೂರು ಮಹಾರಾಜರಾಗಿರ್ಬೋದು, ವಿಶ್ವೇಶ್ವರ ಆಗಿರ್ಬೋದು, ಆ ಮಹನೀಯರು ನಾಡು ನುಡಿಯ ಏಳಿಗೆಗೆ, ಹಿತರಕ್ಷಣೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಉಳಿದ ಆ ಕಡೆಯಿಂದ ನಂಜುಂಡಯ್ಯ ಆಯಿತು, ಅನೇಕ ಜನ ಮಹನೀಯರು ವಿದ್ವಾಂಸರು ಆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಬೆಳೆಸಿದ್ದಾರೆ. ಅನೇಕ ಪ್ರಶ್ನೆಗಳನ್ನು ಎದುರಿಸಿದ್ದಾರೆ, ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ. ಆದ ಕಾರಣ ಭಾಳ ಡೆಮೊಕ್ರೆಟಿಕ್ಕಾಗಿ ನಡೀತಕ್ಕಂಥ ಸಾಹಿತ್ಯ ಪರಿಷತ್ತಿಗೆ ಇತ್ತೀಚೆಗೆ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ನಾಡೋಜ ಮಹೇಶ್ ಜೋಶಿಯವರು ಅದ್ಭುತವಾಗಿರ್ತಕ್ಕಂಥ ಮೆಜಾರಿಟಿ ಬಹುಮತ ಗಳಿಸಿ ಆಯ್ಕೆಯಾಗಿದ್ದಾರೆ. ಅವರು ಆಯ್ಕೆ ಆದ ಕ್ಷಣದಿಂದಲೇ
ಸಾಹಿತ್ಯ ಪರಿಷತ್ತಿಗೆ ಗ್ರಹಣ ಬಡಿದಿದೆ ಮತ್ತು ಅವನತಿ ದಾರಿಗೆ ಇಳಿದಿದೆ. ಅನೇಕ ತಿದ್ದುಪಡಿಗಳನ್ನು ಮಾಡ್ತಾ ಇದ್ದಾರೆ. ಭಾಳ ಪ್ರಜಾಸತ್ತಾತ್ಮಕ್ಕೆ ವಿರುದ್ಧ ಇರತಕ್ಕಂಥ ಹಿನ್ನೆಲೆ ಮೂಲಕ ಅದಕ್ಕೆ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಇದು ಭಾಳ ಅಕ್ಷಮ್ಯ. ನಾವೆಲ್ಲ ಖಂಡಿಸಬೇಕಾದಂಥ ಯಾವುದೇ ಕನ್ನಡ ಸಾಹಿತ್ಯ ಪರಿಷತ್ತು ಒಬ್ಬ ವ್ಯಕ್ತಿಯ ಅಧೀನದಲ್ಲಿ ಇರಬಾರ್ದು. ಸಾಹಿತ್ಯ ಪರಿಷತ್ತು ವಿಕೇಂದ್ರೀಕರಣ ಆಗಬೇಕು. ತಾಲೂಕು ಜಿಲ್ಲಾ ಮಟ್ಟಕ್ಕೆ ಅದು ವಿಸ್ತರಿಸಬೇಕು ಅಂತ ಒಂದು ಸದು ಉದ್ದೇಶದಿಂದ ಮಾಡಿದ್ದಾರೆ. ಆದರೆ ಮಹೇಶ್ ಜೋಶಿಯವರು ಇಡೀ ಕನ್ನಡ ಸಾಹಿತ್ಯ ಪರಿಷತ್ತನ್ನು ತಮ್ಮ ಮುಷ್ಟಿಗೆ ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೊಂದು ಉದಾಹರಣೆ ಅಂತ ಹೇಳಿದರೆ, ಯಾರು ಪ್ರಶ್ನಿಸ್ತಾರೋ ಅವ್ರನ್ನ ದಂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಡಿ ಮಂಜುನಾಥ್ ಅವರು, ನಮ್ಮೆಲ್ಲರ ಸ್ನೇಹಿತರು, ಈ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ 24x7 ಅಧ್ಯಕ್ಷರವರು. ಅವರು ನಿರಂತರವಾಗಿ ಜಿಲ್ಲೆಯಲ್ಲಿ ಜಿಲ್ಲೆಯ ಮೂಲೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಒಂದು ಸಾಹಿತ್ಯ ಗ್ರಾಮ ಅನ್ನೋದನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇಂಥ ಒಬ್ಬ ಕ್ರಿಯಾಶೀಲ ಜಿಲ್ಲಾ ಘಟಕದ ಅಧ್ಯಕ್ಷರನ್ನು ಕ್ಷುಲ್ಲಕ ಕಾರಣಕ್ಕಾಗಿ, ಭಾಳ ಸಣ್ಣ ಕಾರಣಕ್ಕಾಗಿ ಅಮಾನತ್ತು ಅವರ ಪ್ರಾಥಮಿಕ ಸದಸ್ಯತ್ವಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡೋದಿದೆಯಲ್ಲ, ಇದನ್ನು ನಾವೆಲ್ಲರೂ ಖಂಡಿಸಬೇಕು. ಭಾಳ ಶಿವಮೊಗ್ಗ ಜಿಲ್ಲೆಯ ಕನ್ನಡ ಪ್ರೇಮಿಗಳು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಸಾಹಿತ್ಯ ಪರಿಷತ್ತಿನ ಅಭಿಮಾನಿಗಳೆಲ್ಲರೂ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲರೂ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಿದು. ಸರ್ಕಾರ ಇಮ್ಮಿಡಿಯೇಟಾಗಿ ತಕ್ಷಣ ಈ ಮನವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡೋಕ್ಕೂ, ಆಮೇಲೆ ಅವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ, ಈಗ ಮಾಡಿರ್ತಕ್ಕಂಥ ಲೋಪದೋಷಗಳಿದಾವೆಲ್ಲ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಾಡಬೇಕು. ನಾವೆಲ್ಲರೂ ಡಿ ಮಂಜುನಾಥ್ ಅಂತ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರಿಗೆ ನೈತಿಕ ಧೈರ್ಯ ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭಿಮಾನಿಗಳು ಒಕ್ಕೊರಲಿನಿಂದ ಡಿ ಮಂಜುನಾಥ್ ಪರವಾಗಿದ್ದಾರೆ. ಮತ್ತು ನಾಡೋಜ ಮಹೇಶ್ ಜೋಶಿ ವಿರುದ್ಧ ವೈಚಾರಿಕವಾಗಿ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅದಕ್ಕೆ ಪ್ರಶ್ನಿಸ್ತಕ್ಕಂಥ ಕೆಲಸವನ್ನು ಮಹೇಶ್ ಜೋಶಿಯವರು ಮಾಡಬೇಕು. ಸರ್ಕಾರ ಕೂಡ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಈಗ ಏನು ರಾಜ್ಯದ ಅಧ್ಯಕ್ಷರಾದಂತಹ ಮಹೇಶ್ ಜೋಶಿಯವರು ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಡಿ ಮಂಜುನಾಥ್ ಅವರಿಗೆ ಮಾಡ್ತಾ ಇರೋ ಧೋರಣೆಯನ್ನು ಖಂಡಿಸಿ ಇಂದು ಡಿ ಸಿ ಅವರಿಗೆ ನಾವು ಒಂದು ಮನವಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಅವರ ಸರ್ವಾಧಿಕಾರ ಧೋರಣೆಯನ್ನು ಖಂಡಿಸ್ತಾ ನಾವು ಈ ಒಂದು ಕಾರ್ಯಕ್ಕೆ ನಾವು ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಏನು ಒಂದು ರೂಲ್ಸನ್ನು ಮಾಡ್ತಾರೆ, ಆ ರೂಲ್ಸನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಂತ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ಒಂದು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನು ರಾಜ್ಯಾಧ್ಯಕ್ಷರಾಗಿ ಒಂದು ಕಾರ್ಯಕ್ರಮಕ್ಕೂ ಕೂಡ ಅವರು ಬರ್ದನೇ ನಮ್ಮ ಸಾಹಿತ್ಯ ಪರಿಷತ್ತಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು ವೀಕ್ಷಣೆನೂ ಕೂಡ ಅವರು ಇಲ್ಲಿ ತನಕ ಮಾಡಿಲ್ಲ. ಆ ಮಾಡದೇ ಇರೋ ಕಾರಣ ಅವರಿಗೆ ಇಲ್ಲಿ ಏನಿದೆ, ಏನು ನಡೀತಾ ಇದೆ ಅಂತ ಗೊತ್ತಿಲ್ಲದೆ ಇರೋದಕ್ಕೆ ಅವರು ನಮ್ಮ ಅಧ್ಯಕ್ಷರಿಗೆ ಆ ಥರ ಎಲ್ಲ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಅಧ್ಯಕ್ಷ ಆಗಿರೋರು ಪ್ರತಿ ಜಿಲ್ಲೆಗಳಲ್ಲಿ ಹೋಗಿ ಸಾಹಿತ್ಯ ಪರಿಷತ್ತಿನಲ್ಲಿ ಏನು ನಡೀತಾ ಇದೆ, ಏನು ನಡಿಬೇಕು ಮುಂದಿನ ದಿನಗಳಲ್ಲಿ, ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಪ್ರತಿ ಜಿಲ್ಲೆಗಳಿಗೆ ಅವರು ಭೇಟಿ ಕೊಟ್ಟು ಮಾಡಬೇಕಾಗಿದ್ದಂಥ ಕೆಲಸನ ಅವರು ಇಲ್ಲಿ ತನಕ ಮಾಡಿಲ್ಲ. ಬೇರೆ ಜಿಲ್ಲೆಯಲ್ಲಿ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಶಿವಮೊಗ್ಗ ಜಿಲ್ಲೆಗಂತೂ ಅವರು ಬಂದಿಲ್ಲ. ಒಂದು ಜಿಲ್ಲೆಯ ಸಭೆಯನ್ನು ಕೂಡ ಅವರು ಮಾಡಿಲ್ಲ. ಅಥವಾ ಸಾಹಿತ್ಯ ಪರಿಷತ್ತಲ್ಲಿ ಏನು ಮಾಡಬೇಕು ಅಂತ ಕೂಡ ಅವರು ಯಾವುದು ಉದಾಹರಣೆಯಾಗಿ ಹೇಳೂ ಇಲ್ಲ. ಅಂಥದ್ರಲ್ಲಿ ಅವರು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಈ ಥರ ಅವರು ನೋಟಿಸ್ ಕೊಟ್ಟಿರೋದು ತುಂಬ ಖಂಡನೀಯ ವಿಷಯವಾಗಿದೆ. ನಾವು ಅದರ ವಿರುದ್ಧವಾಗಿ ಇವತ್ತು ಡಿ ಸಿ ಅವರಿಗೆ ಮನವಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಮುಖ್ಯಮಂತ್ರಿ ತನಕನೂ ಕೂಡ ಹೋಗಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಯಾಕಂತ ಅಂದರೆ ಈ ಸಾಹಿತ್ಯ ಪರಿಷತ್ ಅನ್ನೋದು ಯಾರ್ದೋ ಒಬ್ಬ ವ್ಯಕ್ತಿಗಾಗಿ ಸೀಮಿತವಾಗಿಲ್ಲ. ಇಡೀ ರಾಜ್ಯಾದ್ಯಂತ ಈ ಸಾಹಿತ್ಯನ ಎಲ್ರಿಗೂ ಹರಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಾಹಿತ್ಯ ಪರಿಷತ್ತನ್ನು ನಡೆಸಬೇಕಾಗಿರೋದು ಅವರಿಗೆ ಗೊತ್ತಿರೋವಂಥ ವಿಷಯ. ಹಾಗೆ ಮೊನ್ನೆ ನಡೆದಂಥ ವಿಷಯದಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ ಶಿವಮೊಗ್ಗದಲ್ಲಿ ಅಂತ ಕೇಳ್ಪಟ್ವಿ. ಆದರೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಮಂಜುನಾಥ್ ಸರ್ ಕೊಟ್ಟಿರೋ ಹಾಗೆ ಇನ್ನು ಹಿಂದಿನ ಯಾವ ಅಧ್ಯಕ್ಷರುಗಳು ನಮ್ಮ ಗಣನೆಗೆ ಬಂದಂತೆ ಯಾವ ಅಧ್ಯಕ್ಷರುಗಳು ಕೊಟ್ಟಿಲ್ಲ. ಮಹಿಳೆಯರಿಗೂ ಅಷ್ಟೇ ಆದ್ಯತೆಯನ್ನು ಕೊಟ್ಕೊಂಡು ಪ್ರತಿ ಮನೆಗಳಿಗೆ ಸಾಹಿತ್ಯವನ್ನು, ಕನ್ನಡವನ್ನು, ಕಲಿಕೆಯನ್ನು ಮಾಡ್ತಾ ಬಂದಿರೋ ಅಂಥ ಡಿ ಮಂಜುನಾಥ್ ಅವರಿಗೆ ಅವರು ಇಷ್ಟೆಲ್ಲ ಧೋರಣೆ ಮಾಡಿರೋದು ತುಂಬ ಖಂಡನೀಯ ವಿಷಯವಾಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಾಹಿತ್ಯಕ್ಕಾಗಿ ನಾವು ಡಿ ಮಂಜುನಾಥ್ ಅವ್ರ ಜೊತೆಗೆ ಪ್ರತಿ ದಿನಗಳಲ್ಲೂ ನಾವು ಹೆಜ್ಜೆಯಾಗಿ ಇರ್ತೀವಿ ಅಂತ ಹೇಳ್ತಾ ನಾನೊಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.